ಇದೆಲ್ಲ ಬೆಳಗಬೇಕು. ಕಂಪ್ಲೀಟ್ ಮನೆ ಕ್ಲೀನ್ ಮಾಡ್ತಾಯಿದ್ದೀವಿ ಇವಾಗ ನಾವು. ನೋಡಿ ಕೈ ಸಿದುಕ್ಕೆ ಹಾಕಬೇಕು. ಇವಳು ಹಿಂಗೆ ಹಾಕೋ ಕೂತೋಳೆ. ಸಿಹಿ ಫ್ರೆಂಡ್ಸು ಇವಳು. ಮೋಕ್ಷಿತ ಸಿಹಿಗೆ ಬೆಸ್ಟ್ ಫ್ರೆಂಡ್, ಇಬ್ಬರು ಕ್ಲೋಸ್ ಫ್ರೆಂಡ್. ಮೋಕ್ಷಿತನು ಸಿಹಿನೂ ಅಲ್ವಾ ಸಿಹಿ? ಏನು ಮಾಡ್ತಿದ್ಯಾ? ಏನು ಮಾಡ್ತಿದ್ದೆ ಹೇಳು. ಹೇಳು. ಯೂಟ್ಯೂಬ್ಗೆ ಹಾಕ್ತೀನಿ ಹೇಳು. ನಿನ್ನ ಯೂಟ್ಯೂಬ್ ನಿನ್ನ ಸಿಹಿ ಫ್ರೆಂಡಾ ನನ್ನ ಫ್ರೆಂಡಾ? ದಪ್ಪದು ಲಾ ನೀನು ಸಿಹಿ ಏನ್ಲೇ ಅಂತಾಳೆ ನೋಡು. ಏನ್ಲೇ ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಬೆಳಗ್ಗೆನೆ ಎದ್ದ ತಕ್ಷಣವೇ ಒಂದು ಪಾರ್ಸಲ್ ರಿಸೀವ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಯಾವುದಕ್ಕೂ ಆರ್ಡರ್ ಮಾಡಿಲ್ವಲ್ಲ, ಯಾವ ಪಾರ್ಸಲ್ಲು ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ. ಸೊ ಆಮೇಲೆ ಗೊತ್ತಾಯಿತು ಯಾವುದು ಅಂತ ಹೇಳಿ. ಗೈಸ್ ನಾನು ಇವಾಗ ಜಸ್ಟ್ ಎದ್ದೆ. ಸೊ ನಾನು ಎದ್ದ ತಕ್ಷಣವೇ ಒಂದು ಪ್ರಮೋಷನ್ ಬಂದಿದೆ. ಈ ಥರ ಒಳಗೆ ಏನಿದೆ ಏನು ಅಂತ ತೋರಿಸಲ್ಲ, ಜಸ್ಟ್ ಬಾಕ್ಸ್ ತೋರಿಸ್ತೀನಿ. ಬಾಕ್ಸ್ ಮಾತ್ರ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂದರೆ ಇನ್ನೂ ವಿಡಿಯೋ ಮಾಡಬೇಕಲ್ವ, ಅದು ಹಾಗಾಗಿ ಆಮೇಲೆ ಮುಂದೆ ನೆಕ್ಸ್ಟ್ ತೋರಿಸ್ತೀನಿ. ನೋಡಿ ಬಾಕ್ಸ್ ಮಾತ್ರ ಸಕ್ಕತ್ತಾಗಿದೆ ಓಪನ್ ಮಾಡೋದೆಲ್ಲ. ಸೊ ಇದಿರಲಿ, ಮುಂದೆ ವೀಡಿಯೋ ಮಾಡಬೇಕಾದ್ರೆ ಅಂದರೆ ಪ್ರಮೋಷನ್ ಮಾಡಬೇಕಾದ್ರೆ ನೋಡ್ತೀನಿ. ಸೊ ಒಂದು ಪಾರ್ಸಲ್ ರಿಸೀವ್ ಆಗಿದೆ ಇವಾಗ. ಆ್ಯಂಡ್ ನನ್ನ ಮಗಳಿಗೆ ಸಿರಾಪ್ ಹಾಕಬೇಕು. ನೋಡಿ ಸಿರಪ್ ಹಾಕ್ಬೇಕು ಈಗ ಒಳಗೆ. ಆ್ಯಂಡ್ ನಾನು ಎದ್ದ ತಕ್ಷಣ ನಮ್ಮಮ್ಮ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಯಾಕೆ ಏನು ಅಂತ ಮುಂದಿನ ದಿನಗಳಲ್ಲಿ ಹೇಳ್ತೀನಿ, ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟು. ಸೊ ಎಲ್ಲ ಪಾತ್ರೆನೂ ಇಳಿಕಿದ್ದಾರೆ ಮೇಲೆ, ಬನ್ನಿ ತೋರಿಸ್ತೀನಿ. ಸೊ ಕಂಪ್ಲೀಟ್ ಕ್ಲೀನ್ ಮಾಡ್ತಾಯಿದ್ದೀವಿ. ಅಯ್ಯಪ್ಪ ಬದನೆಕಾಯಿ ಗೈಸಿದು, ನಾನು ಸೋರೆಕಾಯಿ ಅಂದ್ಕೊಬಿಟ್ಟೆ. ಸೊ ಎಲ್ಲ ಇಳ್ಕಿದ್ದಾರೆ ಮೇಲೆ. ನಮ್ಮ ಅಣ್ಣ ಇವಾಗ ಬೆಳಗ್ಗೆ ತಾನೆ ಎಲ್ಲ ಅಟ್ಟೆದಲ್ಲಿ ಇಳ್ಕೊಟ್ಬಿಟ್ಟೋದ. ಇಷ್ಟೊಂದು ಪಾತ್ರೆ ಇದೆ ಇನ್ನೂ ಬೆಳಗ ಅಂಥದ್ದು, ಇಷ್ಟು ಫುಲ್ಲು. ಸೊ ಎಲ್ಲ ಬೆಳಗಬೇಕು, ಇದೆಲ್ಲ ಬೆಳಗಬೇಕು. ಕಂಪ್ಲೀಟ್ ಮನೆ ಕ್ಲೀನ್ ಮಾಡ್ತಾಯಿದ್ದೀವಿ ಇವಾಗ ನಾವು. ನೋಡಿ ನನ್ನ ಮಗಳು ನೋಡಿ ಏನು ಎತ್ಕೊ ಕೂತೋಳೆ. ಏನಮ್ಮ ಏನಮ್ಮ? ಕೊಡೆ ಕೊಡೆ. ನೀನು ಆಡ್ತೀನಿ, ನೀನು ಆಡಬೇಕು. ಅಯ್ಯೋ ಕೊಡೆ. ಸೊ ಅವಳಿಗಿವಾಗ ಜ್ವರ ಕಮ್ಮಿ ಆಗಿದೆ ಗೈಸ್. ಅವಳಿಗಿವಾಗ ಶೀತದ ಹಾಕಬೇಕು, ಶೀತದ ಸಿರಪು. ಒಂದು ಸ್ವಲ್ಪ ಕೆಮ್ಮಿದೆ, ಕೆಮ್ಮು ಹಾಕಬೇಕು. ಬೇಡ ಬಿಡು ಬೇಡ ಬಿಡು, ಇದು ಒಂದೇ. ಅಯ್ಯೋ ಇದೆಲ್ಲ ಅಯ್ಯೋ ನೋಡು ಮತ್ತೆ. ಅವಳಿಗೆ ಚೀಟ್ ಹಾಕ್ಸಿದಾಗ ಒಂದು ಇದು ಕೊಟ್ಟಿದ್ರು, ತಲೆ ಹತ್ರ ಮಡಿಕೊಂಡಿರಿ ಅಂತ. ಒಂದು ಪೇಪರಲ್ಲಿ ಏನೋ ಅಕ್ಕಿ ಕಾಳೋದು ಏನೇನೋ ಹಾಕಿ ಕೊಟ್ಟಿದ್ರು. ನಾವು ಓಪನ್ ಮಾಡಿರಲಿಲ್ಲ, ಅದನ್ನೆಲ್ಲ ಕಿತ್ತಾಕ್ಬಿಟ್ಲು ನನ್ನ ಮಗಳು. ಅದಕ್ಕೆ ಅದನ್ನು ನೀಸ್ಕೊಳ್ಳೋದಕ್ಕೆ ಹೋಗಿ ವೀಡಿಯೋ ಸ್ಟಾಪ್ ಮಾಡಿದ್ದೆ. ಸೊ ಏನಂತ ಹೇಳಿದ್ರೆ, ನನ್ನ ಮಗಳಿಗೆ ಇವಾಗ ಫೀವರ್ ಕಮ್ಮಿ ಆಗಿದೆ. ಅಂದರೆ ವೆದರ್ ಹೀಗೇನಲ್ವ ಇರೋದು, ಮಳೆ ಎಲ್ಲ. ಹಾಗಾಗಿ ಅವಳು ಸ್ವಲ್ಪ ಹುಷಾರು ತಪ್ಪಿದ್ಲು. ಅವಳಿಗಿವಾಗ ಫೀವರ್ ಕಡಿಮೆ ಆಗಿದೆ, ಬಟ್ ಶೀತ ಜಾಸ್ತಿ ಇದೆ. ಆ್ಯಂಡ್ ನೆನ್ನೆ ನೈಟಿಂದ ಕೆಮ್ಮು ಕೂಡ ಆಗಿಬಿಟ್ಟಿದೆ. ನಾನು ಮಲೆಗೌಡ ಶಾಪ್ಗೆ ಹೋಗಿದ್ದಾಗ ಜಸ್ಟು ಜ್ವರ ಮತ್ತು ಶೀತದ ಮಾತ್ರ ಇಸ್ಕೊಬಂದಿದ್ದು. ನಿನ್ನೆ ಸಂಡೇ ಅಲ್ವಾ, ಸೊ ಬಂದಿದ್ದು. ಅವರು ಎಲ್ಲ ಸಿರಪ್ಪೂ ಎತ್ಕೊಬಂದಿದ್ದಾರೆ. ನಾನು ಜ್ವರ ಚೆಕ್ ಮಾಡಬೇಕಿತ್ತು ಟೆಂಪ್ರೇಚರು. ಸೊ ಅದನ್ನು ತರಿಸಿದಾಗ ಅವರು ಎಲ್ಲ ಕಂಪ್ಲೀಟ್ ಶಿರಪ್ ಎಲ್ಲ ತೊಗೊಬಂದಿದ್ದಾರೆ. ನಾನು ಇದರೊಳಗೇ ಅವ್ರು ಕೊಟ್ಟಿದ್ದು 2 ಶಿರಪ್ಪೂ ಹಾಕ್ಕೊಂಡಿದ್ದೀನಿ. ಸೊ ಇದರೊಳಗೇ ಕೆಮ್ಮು ಕಫದ್ದು ಶಿರಪ್ ಎಲ್ಲ ಇದೆ. ಸೊ ಅದನ್ನೇ ನಾನು ಇವಾಗ ಯೂಸ್ ಮಾಡ್ಕೋತೀನಿ. ನಾನು ಮುಂಚೆ ಎಲ್ಲ ಮೊದಲು ಯೂಸ್ ಮಾಡಿದ್ದು, ಒಂದು ಸಲ ಯೂಸ್ ಮಾಡಿದ ಸಿರಪ್ನ ಮತ್ತೆ ಯೂಸ್ ಮಾಡ್ತಾ ಇರಲಿಲ್ಲ. ಬಟ್ ಈ ಸಲ ನಾನು ಹಾಸ್ಪಿಟಲ್ಗೆ ಹೋಗಿದ್ದಾಗ ಕೇಳಿದೆ ಮಲೆಗೌಡ ಶಾಪಲ್ಲಿ, ಅವ್ರು ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಎಕ್ಸ್ಪೈರಿ ಡೇಟ್ ನೋಡಿಕೊಂಡು ಕ್ಲೀನಾಗಿ ಕ್ಯಾಪ್ನ ಟೈಟ್ ಮಾಡಿಟ್ಟಿರಿ, ಯೂಸ್ ಮಾಡ್ಬೋದು ಅಂತ. ಸೊ ಹಾಗಾಗಿ ಕೆಮ್ಮು ಮತ್ತು ಕಫಾದ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಕೆಮ್ಮು ಮಾತ್ರ ಇರೋದೊಳಗೆ, ಸೊ ನೋಡಿಕೊಂಡು ಕೆಮ್ಮು ಮಾತ್ರ ಹಾಕ್ತೀನಿ. ಕಫ ಎಲ್ಲ ಅವಳು ಊಟ ಮಾಡಬೇಕಾದ್ರೆ ವಾಮಿಟ್ ಮಾಡ್ತಾಳೆ, ಅವಾಗ ಕಂಪ್ಲೀಟ್ ಕಫ ಬಂದುಬಿಡುತ್ತೆ. ಅವಳೇ ಅದೇನು ಒಂಥರ ವ್ಯಾ ಅಂದ್ಕೊಂಡು ಫುಲ್ಲು ಕಕ್ಬಿಡ್ತಾಳೆ ತಿನ್ನಿಸ್ಬೇಕಾದ್ರೆ, ಅದರಲ್ಲೇ ಕಫ ಬರುತ್ತೆ. ಯಾವಾಗಲೂ ಅಷ್ಟೇ ಇವಳು, ಅಂದರೆ ದಿನಾ ಕಕ್ತಾಳೆ ಅಂತಲ್ಲ, ಒಂದು ಟೈಮು ಅಂದರೆ ಅವಳಿಗೆ ಯಾವಾಗ ಆಗಲ್ಲ ಫುಲ್ಲು, ಆವಾಗ ವ್ಯಾ ಮಾಡಿದಾಗ ಫುಲ್ಲು ಕಫ ಬಂದುಬಿಡುತ್ತೆ. ಹಾಗಾಗಿ ಕಫದ್ದು ಏನು ನೀಡೆಡ್ ಇಲ್ಲ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಅಮ್ಮ ನೋಡಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಅದೇ ಸೊ ಓಕೆ ಗೈಸ್, ನಾನು ಇವಾಗ ಜಸ್ಟ್ ಎದ್ದಿರೋದಲ್ಲ, ಇನ್ನೂ ಬ್ರಷ್ ಕೂಡ ಮಾಡಿಲ್ಲ, ಇನ್ನೂ ಫೇಸ್ ವಾಶ್ ಕೂಡ ಮಾಡಿಲ್ಲ.
ಸೊ ಎಲ್ಲ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ನಮ್ಮಮ್ಮ ಎಲ್ಲ ಬೆಳಗಿದ ಪಾತ್ರೆನೆಲ್ಲ ಕ್ಲೀನಾಗಿ ಒರೆಸಿ ಬಾಕ್ಸ್ಗಳು ಎಷ್ಟೊಂದು ಬಾಕ್ಸ್ಗಳಿಗೆ ಕ್ಯಾಪೇ ಇಲ್ಲ. ಅದಕ್ಕೆ ನಮ್ಮಮ್ಮ ಫುಲ್ಲು ಹುಡುಕಿ ಎಲ್ಲ ಯಾವ್ದು ಬೇಕು ಅದನ್ನೆಲ್ಲ ಎತ್ಕೋತಾ ಇದ್ದಾರೆ. ಯಾಕಂದರೆ ತುಂಬ ಪಾತ್ರೆಗಳನ್ನ ಕೊಟ್ಬಿಡೋಣ ಅಂತೇಳಿ ಒಂದಷ್ಟು ನಾನು ತೊಗೊಂಡೋಗ್ತೀನಿ, ಒಂದಷ್ಟು ಬೇರೆಯವ್ರಿಗೂ ಕೊಡೋಣ ಅಂತೇಳಿ. ನಾನು ಒಂದಷ್ಟನ್ನ ಮಮ್ಮಿ ತೂಕಕ್ಕೆ ಹಾಕ್ಬಿಡು ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಇವರು ಅವಾಗೆಲ್ಲ ಪಾತ್ರೆ ಸೀರೆ ಕಲೆಕ್ಷನ್ಸೇ ಜಾಸ್ತಿ ಮಾಡಿಬಿಟ್ಟವ್ರೆ ನಮ್ಮಮ್ಮ ಅವಾಗ. ಸೊ ನೋಡೋಣ ಇವಾಗೆಲ್ಲ ಜೋಡಿಸ್ಲಿ ನಮ್ಮ ಏನೇದು ಗೈಸ್. ಇದಕ್ಕೆ ಹಾಕಬೇಕು. ಇವಳು ಹಿಂಗೆ ಹಾಕೋ ಕೂತೋಳೆ. ಇದೊಂದು ಯೆಲ್ಲೋ ಕಲರ್ ಒಳಾಕೊಂಡು ಇನ್ನು ಬಾಕಿದ್ದು ನನ್ನ ಕೈಲಿ ಹಾಕ್ಸ್ಕೊಂಡಿರೋದು ಹಾಕು ಅಂತ. ಕರೆಂಟ್ ಹೊಂಟಾಗೈತೆ ಗೈಸ್ ನಮ್ಮನೆ. ನೋಡಿ ಹೆಂಗೆ ಹಾಕ್ಸ್ಕೊಂಡೋಳೆ ಎರಡು ಕೈಗೂ. ಏನು ಎಲ್ಲ ತುಂಬಿಡ್ತಾ ಇದ್ದಾರೆ ನಮ್ಮಮ್ಮ. ಇದರಲ್ಲಿ ಪ್ಲಾಸ್ಟಿಕ್ ಬಾಕ್ಸ್ಗಳು ಹಾಕ್ಬಿಟ್ಟು ಟೇಪ್ ಹೊಡಿತಾ ಇರೋದು. ಅದರಲ್ಲೆಲ್ಲ ತುಂಬೋರೆ, ಇಲ್ಲೆಲ್ಲ ತುಂಬೋರೆ. ನನ್ನ ಮಗಳು ಬೇರೆ ಗೋಲ್ಡ್ ಬಳೆ ಹಾಕ್ಕೊಂಡು ಹೋಗ್ತಾ ಇದ್ದಾಳೆ. ಆ ಕೈಗೆ 3 ಈ ಕೈಗೆ 3. ಗೈಸ್ ನಮ್ಮಮ್ಮ ಕೆಲಸ ಮಾಡ್ತಾಯಿತ್ತಲ್ಲ, ಅದಕ್ಕೆ ಗೋಬಿ ತಿನ್ನೋಣ ತಗೋಬಾ ಅಂತ ಹೇಳಿದ್ರು. ಹಾಗಾಗಿ ಗೋಬಿ ತರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ನಮ್ಮನೆ ಪಕ್ಕದ ಮನೇಲೇ ಗೋಬಿ ಮಾಡ್ತಾರೆ. ನಾವು ಇಲ್ಲೇ ತೊಗೋತೀವಿ, ಬಿಸಿ ಮಾಡಿಕೊಡ್ತಾರೆ. ಚೆನ್ನಾಗಿ ಮಾಡ್ತಾರೆ ಇವರಂತೂ. ಬಟ್ ಇವ್ರು ಹುಣಸೂರು ರೋಡ್ ಸೈಡ್ ಹಾಕೋದು ಗೋಬಿ. ಹಾಗಾಗಿ ಇಲ್ಲೇ ತೊಗೊಳ್ಳೋದು ನಾವು. ಫಸ್ಟು ಅವ್ರಿಗೆ ಹೋಗಿ ಹೇಳ್ಬಿಟ್ಟು ಹೋಗಬೇಕು, ಆಮೇಲೆ ಅವರೇ ತೊಗೊಬಂದು ಕೊಡ್ತಾರೆ. ಅದಕ್ಕೆ ನಾನು ಇವಾಗ ಗೋಬಿ ಎಷ್ಟು ಬೇಕು ಅಂತ ಹೇಳಿ ಹೇಳ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ. ಹಾಗೆ ಇಲ್ಲಿ ಮಾತಾಡಿಸ್ತಾ ಇದ್ದ ಪಾಪು. ನನಗೆ ಮಾತಾಡ್ಸೋಣ ಬನ್ನಿ. ಏನು ಮಾಡ್ತಿದ್ಯಾ? ಏನು ಮಾಡ್ತಿದ್ದೆ ಹೇಳು. ಹೇಳು. ಯೂಟ್ಯೂಬ್ಗೆ ಹಾಕ್ತೀನಿ ಹೇಳು. ನಿನ್ನ ಯೂಟ್ಯೂಬ್ಗೆ ಹಾಕ್ತೀನಿ ಹೇಳು. ಫೋನ್ಗೆ ಹಾಕ್ತೀನಿ ಹೇಳು. ಏನು ಮಾಡ್ತಿದ್ದಿ? ಏನು ಮಾಡ್ತಿದ್ಯೋ? ಆಟ ಆಡ್ತಾ ಇದೀಯಾ? ಮತ್ತು ಆಪಿ ಕೇಕ್ ಮಾಡ್ತಾಯಿದ್ದೀನಿ ಅಂದೆ. ಆಪಿ ಕೇಕ್ ಮಾಡ್ತಾಯಿದ್ದೀನಿ ಅಂದಲ್ಲ. ಹಂಗೆ ಅಂದಲ್ಲ ಇವತ್ತಾನೆ. ಇಲ್ಲ ಅನ್ನ ಮುಣ್ಣಲ್ಲಿ ಆಡಿದ್ರು ಏನು ಕಲರ್ ಅವನೇ ನೋಡಿ ಗೈಸೂನು. ಏನು ಕಲರ್ ಅವನೇ. ಸಿಹಿ ಮನೇಲವಳೆ, ಅವಳು ಆಟಾಡ್ತವಳೆ. ಅವಳು ಕೈಗೆಲ್ಲ ಬಳೆ ಹಾಕೊಂಡು ಆಟಾಡ್ತವಳೆ ನಮ್ಮ ಅಮ್ಮನ ಜೊತೆ. ಬಳೆ ಅಂದರೆ ಆಟ ಸಾಮಾನು. ಅದೇ ಹಿಂಗೆ ನಾವು ಅದೇನು ಜೋಡ್ಸೋದು ಬರ್ತದಲ್ಲ, ಅದನ್ನ ಎತ್ಕೊಂಡು ಆಟಾಡ್ತವಳೆ ಕೈಗೆ ಹಾಕೊಂಡು. ಪಾಪ ಹೇಳ, ಏನು ಮಾಡ್ತಿದ್ದಿ? ಸ್ಮೈಲ್ ನೋಡಿ, ಸ್ಮೈಲ. ಲಿಪ್ಸ್ಟಿಕ್ ಹಾಕೊಂಬಿಟ್ಟಿದ್ದಿ? ಲಿಪ್ಸ್ಟಿಕ್ ಹಾಕೊಂಡಿದ್ಯಲ್ಲ. ನಾನು ನೀನೇನು ಹುಡುಗಿನಾ ಲಿಪ್ಸ್ಟಿಕ್ ಹಾಕೊಂಡಿದ್ಯಲ್ಲ? ಇಲ್ಲೋಡು. ಹುಡುಗಿನೇ ಅಲ್ಲ ನೀನು, ಹುಡುಗಿನಾ? ಅವ್ರ ಮನೆಗೆ ಹೋಯ್ತಾನೆ, ಇವ್ರ ಮನೆಗೆ ಹೋಯ್ತಾನೆ, ಇವ್ರ ಮನೆಗೆ ಹೋಯ್ತಾನೆ, ಎಲ್ಲರ ಮನೆಗೂ ಹೋಯ್ತಾನೆ, ಎಲ್ಲರ ಮನೆಗೂ ಹೋಯ್ತಾ ಇರ್ತಾನೆ. ಪಾಪ ಸಲುವಾಗಿ ನಾ ಸಿಸ್ವರ್ಗೆ ಹೋಗಿಲ್ಲ ಇವತ್ತು. ನೀನು ಹೋಗಿದ್ದ? ಮಕ್ಕ ತೋರ್ಸು. ಸಿಸ್ವರ್ಗೆ ಹೋಗಿದ್ದ? ಮುತ್ತು ಕೊಡ್ತದೆ. ನಾವು ಸಿಸ್ವರ್ಗೆ ಹೋಗಿದ್ದೆ ಅನ್ಲ. ನಮ್ಮನೆ ಪಕ್ಕದ ಮನೇಲೆಲ್ಲ ಆಂಟಿ ಅಂತಾನೆ ಅನ್ನೋದು ಕಣೆ. ನನ್ನ ಎಲ್ಲ ಅಂತಾರೆ. ಇವನ್ಲಿ ಹೋಗು, ಇನ್ನೇನು ಮಕ್ಕಳಾದ್ಮೇಲೆ ಆಂಟಿನೇ. ಪಾಪ ಇದೇನು ಕಾಸೇನೋ? ಕಾಸ ಇದು? ಓ ಕಾಸಲ್ಲ. ನಾವು ಅಂಪಾಪುರ. ನೀನ್ ದೊಡ್ಡ ಮನ್ಸಿನ ಸಿಹಿನ ಎತ್ಕೊಳಕ್ಕೆ ಹೆಂಗ್ ಕೂತದೆ ನೋಡು. ಸರಿಯಾಗಂತ ಕುತ್ಕೋ. ನಿನ್ಗೆ ಹೇಳ್ತಾ ಇರೋದು ಚಕಮಟಕ ಕುತ್ಕೋ ಅಂತ. ಕುತ್ಕೊಂಡೆ ಸಿಹಿ. ಸಿಹಿಲಿ ಸಿಹಿ ಫ್ರೆಂಡ್ಸು ಇವಳು. ಮೋಕ್ಷಿತ ಸಿಹಿಗೆ ಬೆಸ್ಟ್ ಫ್ರೆಂಡ್. ಇಬ್ಬರು ಕ್ಲೋಸ್ ಫ್ರೆಂಡ್, ಮೋಕ್ಷಿತನು ಸಿಹಿನೂ ಅಲ್ವಾ? ಸಿಹಿನೂ ಮೋಕ್ಷಿತನು ಬೆಸ್ಟ್ ಫ್ರೆಂಡು, ಕ್ಲೋಸ್ ಫ್ರೆಂಡು. ನೀನು ನಾನು ಫ್ರೆಂಡು. ನೀನಲ್ಲ, ನೀನು ನಾನು ಕ್ಲೋಸ್ ಫ್ರೆಂಡು ಕಣ್. ಬಾರ ಇಲ್ಲಿ ಪಾಪ, ಬಾಲ. ಗೈಸು ನಮ್ಮ ಏರಿಯಾ ಫಿಗರ್ ಇವನು. ನಮ್ಮ ಈ ರೋಡ್ಗೆ ಇವನಷ್ಟು ಕಲರು, ಇವನಷ್ಟು ಬಿದಿಲು ಕುಣಿದ್ರು ಇದರಷ್ಟು ಕಲರ್ ಯಾರಿಲ್ಲ. ಬಿದಿಲೇ ಇರ್ತದೆ 3 ಹೊತ್ತುವೆ, ಅಲ್ಲ 3 ಹೊತ್ತು ಬಿದಿಲೇ ಇರ್ತದೆ. ಬಿದಿಲೇ ಕುಣಿತದೆ, ಮಣ್ಣಲ್ಲೇ ಆಡ್ತದೆ. ಸಿಸ್ವರ್ಗೆ ಹೋಗಿದ್ದೆ ಇವತ್ತು ನೀನು? ಬೇಡ.
ಸಿಸ್ವರಕ್ಕೆ ಹೋಗೋ, ಸಿಸ್ವರಕ್ಕೆ ಹೋಗಲ್ವಾ? ಬೇಡ ಬೇಡ ಅಂದ್ರೆ ನೀನು ಒದ್ದೆ ಹೇಳ್ಕೊಯ್ತಾರೆ, ಬರ್ತಾರೆ ಮೇಡಮು. ಮೇಡಮ್ ಬಂದು ಹೊಡ್ದು ಕರ್ಕೊಯ್ತಾರೆ ನಿನ್ನ. ಸಿಹಿ ಬೆಸ್ಟಿ. ಹಾಂ ನಾನು ಸಿಹಿ ಬೆಸ್ಟಿ. ಇವನು ಅಲ್ಲ, ನಿನ್ನ ಸಿಹಿ ಫ್ರೆಂಡಾ ನನ್ನ ಫ್ರೆಂಡಾ? ದಪ್ಪದು ಲಾ, ನೀನು ಸಿಹಿ ಫ್ರೆಂಡಾ ನನ್ನ ಫ್ರೆಂಡಾ? ಸಿಹಿ ಫ್ರೆಂಡು. ನೀನು ಅವಳಿಗೆ ಫ್ರೆಂಡಾ ನನಗೆ ಫ್ರೆಂಡಾ? ಹಾಂ, ಫ್ಯಾನು ಮತ್ತೆ ಬೀಸಣ್ಗೆ ಮತ್ತೆ ಸಿಹಿ ಪ್ಯಾಂಟು, ಸಿಹಿ ಸೀತಾಫಲ ಪ್ಯಾಂಟ್, ಸೀತಾಫಲ ಪ್ಯಾಂಟ್ ಅಂತೆ, ಸೀತಾಫಲ ಪ್ಯಾಂಟು. ಲೋ ಸಿಹಿ, ನಾನು ಕೇಳ್ತಾ ಇರೋದು ಪಾಪ. ಲೋ ಪಾಪ, ನೀನು ಸಿಹಿಗೆ ಫ್ರೆಂಡಾ ನನಗೆ ಫ್ರೆಂಡಾ? ನೀನು ನನಗೆ ಫ್ರೆಂಡಾ ಅವಳಿಗೆ ಫ್ರೆಂಡಾ? ಪ್ಯಾಂಡು ನನ್ನ ಫ್ರೆಂಡಾ ನೀನು? ಹಾಂ ಹಾಂ, ನನ್ನ ಫ್ರೆಂಡಾ ನೀನು? ನಾನು ಪಾಪ ಜೊತೆ ಮಾತಾಡೋ ಅಷ್ಟರಲ್ಲಿ ಗೋಬಿನ ಅವರು ಮಾಡಿ ತಂದುಕೊಟ್ರು ಮನೆಗೇ. ಸೊ ಇವಾಗ ತಿನ್ನಬೇಕು. ಬಟ್ ನಮ್ಮಮ್ಮ ಅದೆಲ್ಲ ಹೋಗೋರೆ, ಅವ್ರು ಬಂದಮೇಲೆ ಟೇಸ್ಟ್ ಮಾಡೋಣ ಅಂತ ಹೇಳಿ. ಯಾಕಂದರೆ ಅವ್ರಿಗೇನೆಲ್ಲ ತರಿಸ್ಕೊಂಡಿದ್ದು, ನಾನು ಈ ಸಲ ಒಂದೇ ತರಿಸಿದ್ದು, ಇಬ್ಬರು ಅದನ್ನೇ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ. ತಗಪ್ಪ ತಲೆ ಬಚ್ಕೋ. ತಲೆ ಬಾಚ್ಕೋ. ಜಾಣ ಕ್ಲೀನಾಗಿ ಹಿಂಗೆ ಬಾಚ್ಕೋ, ಹಿಂಗೆ ಬಾಚ್ಕೋ. ಎಷ್ಟು ಅಷ್ಟೊತ್ತಿಂದ ತಲೆ ಬಚ್ಕೊತಿದ್ಲು ನನ್ನ ಮಗಳು. ಅವ್ರ ಅಪ್ಪಂಗೆ ವಿಡಿಯೋ ಕಾಲಲ್ಲಿ ತೋರಿಸ್ತಾ ಇದ್ಲು. ಎಷ್ಟು ನನ್ನ ಮಗಳು ಜುಟ್ಟು ಹಾಕೊಬಿಟ್ಟವಳೆ ನೋಡಿ. ಎಲ್ಲ ಪಾಪು ನಿನ್ನ ಜುಟ್ಟು? ಹಾಂ ಪಾಪು ನಿನ್ನ ಜುಟ್ಟೆಲ್ಲೇ? ಏನೇನೋ ಬಾಯಿಗೆ ಹಾಕೋಬಾರ್ದು ಪಾಪು, ಎಲ್ಲನೂ ಬಾಯಿಗೆ ಹಾಕತ್ತಾಳೆ. ಗೈಸ್, ಇವಾಗ ನನ್ನ ಫ್ರೆಂಡ್ ಹೇಮಾ ಬರ್ತೀನಿ ಅಂದಿದ್ದಾಳೆ, ತೋರಿಸ್ತೀನಿ ಬಂದರೆ. ಅವಳು ನೋಡಿ ತುಂಬ ದಿನಗಳಾಗಿದೆ. ಮತ್ತು ಅವಳನ್ನ, ಅವ್ರ ಮಗನ ಇವತ್ತು ನಮ್ಮ ಪಾಪಕ್ಕೆ ಚೆನ್ನಾಗಿ ಎಣ್ಣೆ ಹಾಕಿ ಒಂದು ರಿಬ್ಬನ್ ಹಾಕ್ಬಿಟ್ಟಿದ್ದೀನಿ. ಏನಂಗಂದ್ರೆ ಏನ್ಲೇ ಅಂತಾಳೆ ನನ್ನ. ನೋಡು, ಏನ್ಲೇ ಅಂತ ಕಳಿತಿದ್ಯಾ? ಅಯ್ಯೋ ಜುಟ್ಟು ನೋಡ್ಬಿಟ್ಲು, ಕಿತ್ತಾಕ್ಬಿಡ್ತಾಳೆ. ಹಾಯ್ ಸಿಹಿ ಏನು ಹೇಳಪ್ಪ? ಹಾಯ್ ಸಿಹಿ ಏನು ಇಷ್ಟೊತ್ಕಂಡು ಹೇಳ್ತಾ ಇದ್ದೆ, ಹೇಳು ಇವಾಗ. ಹಾಯ್ ಸಿಹಿ ಏನು ಮತ್ತೆ? ಸಿಹಿ ಬಾಯಿ ಅಂತಿದ್ದೆ ಇವಾಗ ತಾನೇ ಮಚ್ಚಿ. ಬಾಯಿ ಮಾಡ್ಬಿಡು. ಸಿಹಿ ಬಾಯಿ ಅವ್ರು ಕರ್ಕೊಬರಲ್ವಲ್ಲಪ್ಪ. ಸಿಹಿಗೆ ಪ್ಲೇನ್ ಕಿಸ್ ಕೊಡವ. ಹೇಳು ಸಿಹಿ ಅಂತಿದ್ದೆ. ಹಾಂ, ಇವಳು ಕೊಡ್ತಾಳೆ ನೋಡೆ. ನೀನು ಕೊಡ್ತಿದ್ಯಾ? ಪ್ಲೇನ್ ಕಿಸ್ ಕೊಟ್ಬಿಡವ. ಏಯ್ ಸಿಹಿ. ಡಿಂಪಲ್ ಕಿಂಗ ಇವನು. ಸಿ ಬಾಯ್ ಬಂಗಾರಿ ಗೋವಾ ಬಾಯ್ ಟಾಟಾ. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ನನ್ನ ಮಚ್ಚಿನ ಮೀಟ್ ಮಾಡಿದ್ದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇವಾಗೆಲ್ಲ ಫ್ರೆಂಡ್ಸ್ಗಳು ಮೀಟ್ ಮಾಡೋದು ತುಂಬಾ ಕಮ್ಮಿ ಆಗಿಬಿಟ್ಟಿದೆ. ಸೊ ಅವಳು ಹೋದ್ಮೇಲೆ ಮೊಸಪ್ಪು ಸಾಂಬಾರು ಮತ್ತು ರೈಸು ಊಟ ಮಾಡಿಕೊಂಡೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.